ಮಾರುತಿ ರಾಜ, ಜನರಲ್ ಸರ್ಜನ್. ಈ ನಾಗರಬಾವಿ ಸೈಡಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಶಾಂತ ಹಾಸ್ಪಿಟಲಲ್ಲೂ ನಾನು ಸರ್ಜನ್ ಆಗಿದ್ದೀನಿ. ಇತ್ತೀಚಿನ ದಿನಗಳಲ್ಲಿ ನಾವು ಕೇಳ್ತಾ ಇರೋದು ಸ್ವಲ್ಪ ಮೋಷನ್ ಮಾಡೋಕ್ಕೆ ಕಷ್ಟ ಆಗ್ತಿದೆ, ಉರಿ ಬರ್ತಿದೆ. ಈ ಬೇಸಿಗೆಯಲ್ಲೇ ಯಾಕೆ ಆ ಥರ ಕೇಸಸ್ ಜಾಸ್ತಿ ನೋಡ್ತಾ ಇದ್ದೀವಿ ಸರ್? ಏನಾದರೂ ಈಗಿಷ್ಟೇ ನಾವು ಈ ಕೇಸಸ್ ಎಲ್ಲ ನೋಡ್ತಾ ಇದ್ದೀವಿ ಸರ್. ಈ ಥರ ಮೇನ್ಲಿ ಪೇಷಂಟ್ಸು ಈ ಥರ ಮೋಷನ್ ಹೋಗೋ ಜಾಗದಲ್ಲಿ ನೋವು ಇರಂಗೆ ಬರೋದು, ಬ್ಲೀಡಿಂಗ್, ಬ್ಲಡ್ ಬರ್ತಾ ಇರಂಗೆ ಬರೋದು, ಆದಮೇಲೆ ಮೊಳಕೆ ಥರ ಸ್ವೆಲ್ಲಿಂಗ್ ಥರ ಇರೋದೆಲ್ಲ ಬರ್ತಾ ಇದ್ದಾರೆ ಸರ್. ಇದಕ್ಕೆಲ್ಲ ಮೇನ್ ಕಾರಣಗಳು ಏನಂತ ನೋಡಿದ್ರೆ ಊಟ ಮಾಡೋದಲ್ಲಿ, ಟಾಯ್ಲೆಟ್ ಹ್ಯಾಬಿಟ್ಸಲ್ಲಿ ಮುಂಚೆ ವೆನ್ ಕಂಪೇರ್ ಟು ದಿ ಪಾಸ್ಟ್ ಅವರ್ ಆನ್ಸೆಸ್ಟರ್ಸ್ ಹೆಂಗಿದ್ರು, ಏನು ಟಾಯ್ಲೆಟ್ ಹ್ಯಾಬಿಟ್ಸನ್ನ ಪ್ರಾಕ್ಟೀಸ್ ಮಾಡೋದು, ನಮ್ಮದು ಹಿಂಗಿದೆ, ಇದೆಲ್ಲ ಚೇಂಜ್ ಆಗಿರೋದ್ರಿಂದ ಸರ್ ಇದರಿಂದ ಲೋವರ್ ಏನಲ್ ರೀಜನ್ ಆರ್ಲಿ ಬಿನೈನ್ ಡಿಸೀಸಸ್ ಅಂತೀವಿ, ಹೆಮರಾಯ್ಡ್ಸು, ಫಿಶುಲಾ, ಈ ಥರ ಡಿಸೀಸಸ್ ಬಂದು ಈಗ ಜಾಸ್ತಿ ಆಗಿದೆ ಸರ್. ಮೇನ್ಲಿ ಫುಡ್ಡಿಂದನೂ ನಮ್ಮದು ಟಾಯ್ಲೆಟ್ ಹ್ಯಾಬಿಟ್ಸ್ ಜಾಸ್ತಿ ಸರಿ ಇಲ್ದಲೇ ಹೋಗಿರೋದ್ರಿಂದನೂ ಈ ಥರ ಪ್ರಾಬ್ಲಮ್ಸ್ ಬರ್ತಾ ಇದೆ ಸರ್. ಸೊ ಅದಕ್ಕೆ ಅವ್ರಗಳಲ್ಲಿ ಏನಾದರೂ ಸ್ಟೇಜಸ್ಸು, ಟೈಪ್ಸು ಆ ಥರ ಏನಾದರೂ? ಇದು ಹೆಮರಾಯ್ಡ್ಸಲ್ಲಿ ಸರ್ ಗ್ರೇಡ್ಸ್ ಇದೆ, ಡಿಫ್ರೆಂಟ್ ಗ್ರೇಡ್ಸ್ ಹೇಳ್ತೀವಿ. ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3, ಗ್ರೇಡ್ 4 ಅಂತ. ಅದು ಎಷ್ಟು ದೊಡ್ಡದಿದೆ, ಮೋಷನ್ ಹೋಗೋ ಜಾಗದಲ್ಲಿ ಕಾಣಿಸ್ಕೊತಾ ಇದೆ ಇಲ್ವಾ, ಕಾಣಿಸ್ಕೊತಾ ಇದ್ದರೆ ಎಷ್ಟು ದೊಡ್ಡದಾಗಿದೆ ಅಂತ ಅದನ್ನ ಮೇಲೆ ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3, ಗ್ರೇಡ್ 4 ತನಕ ಇದೆ ಸರ್. ಸೊ ಗ್ರೇಡ್ 3, ಗ್ರೇಡ್ 4 ಅಂತ ಇರೋವಾಗ ಅವರಿಗೆ ಆಚೆನೇ ಕಾಣಿಸ್ಕೊಡುತ್ತೆ ಸರ್. ಕೈಯಲ್ಲಿ ವಾಶ್ ಮಾಡೋವಾಗ, ಮೋಷನ್ ಪಾಸ್ ಮಾಡೋವಾಗ ಪೇಷಂಟ್ಸ್ಗೆ ಒಂದು ಸ್ವೆಲ್ಲಿಂಗ್ ಥರ ಫೀಲ್ ಆಗುತ್ತೆ. ಸೊ ಆ ಥರ ಇರೋವಾಗ ಪೇಷಂಟ್ಸ್ ನಮ್ಮ ಹತ್ರ ಬರ್ತಾರೆ. ಒಬ್ಬರೊಬ್ಬರು ಸ್ವೆಲ್ಲಿಂಗ್ ಥರ ಇದೆ ಅಂತ ಬರ್ತಾರೆ, ಒಬ್ಬರು ಬ್ಲೀಡಿಂಗ್ನು ಇರುತ್ತೆ ಅಂತ ಬರ್ತಾರೆ. ಹಂಗಿರೋವಾಗ ನಾವು ಎಕ್ಸಾಮಿನ್ ಮಾಡಿಬಿಟ್ಟು ಅವರಿಗೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಹೇಳ್ತೀವಿ ಸರ್. ಓಕೆ ಸರ್. ಓಕೆ, ಇದನ್ನು ನಾವು ಪ್ರಿವೆಂಟಿವ್ ಆಗಿ ಹೇಗೆ ಫಾಲೋ ಮಾಡ್ಬೋದು? ಅದೇ ಸರ್, ಪ್ರಿವೆಂಟ್ ಮಾಡ್ಕೋಬೇಕಂದ್ರೆ ಮೇನ್ಲಿ ಫುಡ್ ಹ್ಯಾಬಿಟ್ಸಲ್ಲಿ ಸರ್ ಡಿಹೈಡ್ರೇಷನ್ ಆಗದಲ್ಲೇ ನೋಡ್ಕೋಬೇಕು ಸರ್. ಲೈಕ್ ಲಾಟ್ ಆಫ್ ವಾಟರ್ಸ್, ನೀರು ಚೆನ್ನಾಗಿ ಕುಡಿಬೇಕು. ಒಂದು ಅಡಲ್ಟ್ ಪರ್ಸನ್ಗೆ ನೋಡಿದ್ರೆ ಸರ್ ಅಟ್ಲೀಸ್ಟ್ 3 to 4 ಲೀಟರ್ಸ್ ಆಫ್ ನೀರು ಅನ್ನೋದು ಬೇಕಾಗುತ್ತೆ ಫ್ರಮ್ ಮಾರ್ನಿಂಗ್ ಟು ನೈಟ್. ಸೊ ಇನ್ ಎನಿ ಫಾರ್ಮ್ಸ್, ನೀರಾಗಿ ತಗೋಬೋದು, ಜ್ಯೂಸ್ ಆಗಿರ್ಬೋದು ಸರ್, ಆರ್ ಕಾಫಿ, ಟೀ, ಇನ್ ಎನಿ ಫಾರ್ಮ್ಸ್ ಅಟ್ಲೀಸ್ಟ್ 3 to 4 ಲೀಟರ್ಸ್ ಆಫ್ ವಾಟರ್ ಕುಡಿಬೇಕು. ಡಿಹೈಡ್ರೇಷನ್ ಆಗದಲ್ಲೇ ಇದ್ದರೆ ಸರ್ ಈ ಥರ ತೊಂದರೆಗಳು ಬಂದು ತುಂಬ ಕಡಿಮೆ ಆಗುತ್ತೆ, ಸಿಗ್ನಿಫಿಕೆಂಟಾಗಿ ಕಡಿಮೆ ಆಗುತ್ತೆ. ಸೊ ನೀರು ಕುಡಿಯೋದು ಅನ್ನೋದು ತುಂಬ ಇಂಪಾರ್ಟೆಂಟ್, ಹೈಡ್ರೇಷನ್ ಆಗಿ ಇಟ್ಕೊಳ್ಳೋದು. ನೆಕ್ಸ್ಟ್ ಫೈಬರ್ ಕಂಟೆಂಟ್ ಇನ್ ದಿ ಫುಡ್. ನಾವು ಈಗ ಇದು ಫಾಸ್ಟ್ ಫುಡ್ಸ್ ಅದು ಇದೆಲ್ಲ ಜಾಸ್ತಿ ಆಗಿರೋದ್ರಿಂದ ಫೈಬರ್ ಕಂಟೆಂಟ್ ಇನ್ ದ ಫುಡ್ ತುಂಬ ಕಡಿಮೆ ಆಗಿದೆ ಸರ್, ಎಸ್ಪೆಷಲಿ ಯಂಗ್ ಪೀಪಲ್ ಮಧ್ಯದಲ್ಲಿ. ಸೊ ಫೈಬರ್ಸ್ ಜಾಸ್ತಿ ಮಾಡ್ಕೋಬೇಕು, ವೆಜಿಟೇಬಲ್ಸ್ ಜಾಸ್ತಿ ಮಾಡ್ಕೋಬೇಕು. ನಾನ್ ವೆಜ್ ಇಸ್ ಗುಡ್, ಬಟ್ ಈ ಥರ ಹೆಮರಾಯ್ಡ್ ಡಿಸೀಸಸ್ಗೆಲ್ಲ ಬಂದು ಸರ್ ತುಂಬ ಕಡಿಮೆ ಮಾಡ್ಕೋಬೇಕು. ವೀಕ್ಲಿ ಒನ್ಸ್ ಆರ್ ಟ್ವೈಸ್ ಇಸ್ ಓಕೆ, ಬಟ್ ಡೈಲಿ ತೊಗೊಳ್ಳೋದು ಬಂದು ಯು ಶುಡ್ ಬಿ ಅವಾಯ್ಡ್. ಮೇನ್ಲಿ ಡ್ರಿಂಕ್ ಲಾಟ್ ಆಫ್ ವಾಟರ್, ಫೈಬರ್ಸ್ ತೊಗೋಬೇಕು, ವೆಜಿಟೇಬಲ್ಸ್ ಚೆನ್ನಾಗಿ ತೊಗೋಬೇಕು. ಆ್ಯಂಡ್ ಲಾಸ್ಟ್ ಟಾಯ್ಲೆಟ್ ಹ್ಯಾಬಿಟ್ಸ್. ಮೋಷನ್ ಬಂದರೆ ಹೋಗಿ ಮಾಡ್ಕೊಂಡು ಬರಬೇಕು. ಒಬ್ಬರೊಬ್ರು ಫೋನ್ ತೊಗೊಂಡು ಹೋಗ್ತಾರೆ, ನ್ಯೂಸ್ ಪೇಪರ್ ತೊಗೊಂಡು ಹೋಗ್ತಾರೆ, ಸಿಟ್ ಇನ್ ದಿ ಟಾಯ್ಲೆಟ್ ಫಾರ್ ಲಾಟ್, ಲೈಕ್ 15-20 ಮಿನಿಟ್ಸ್ ತನಕ ಕೂತ್ಕೊತಾರೆ. ದಟ್ ಇಸ್ ವೆರಿ ರಾಂಗ್. ಬಂದರೆ ಹೋಗಿ 2 or 3 ಮಿನಿಟ್ಸ್ ಮುಗಿಸ್ಕೊಂಡು ಬರಬೇಕು. ಮಲ್ಟಿಪಲ್ ಟೈಮ್ಸ್ ಹೋಗ್ಬೋದು, ಬೆಳಿಗ್ಗೆ ಒಂದ್ಸತಿ ಬಂದಿದೆ, ಈವ್ನಿಂಗ್ ಒಂದ್ಸತಿ ಬರುತ್ತೆ, ದೇ ಕ್ಯಾನ್ ಗೋ ಮಲ್ಟಿಪಲ್ ಟೈಮ್ಸ್. ಬಟ್ ಒಂದೇ ಟೈಮ್ ಕೂತ್ಕೊಂಡು ಫೋನ್ ನೋಡ್ತಾ 15 ಮಿನಿಟ್ಸ್ 20 ಮಿನಿಟ್ಸ್ ಕೂತ್ಕೊಂಡು ಕ್ರಾನಿಕ್ ಸ್ಟ್ರೈನ್ ಮಾಡ್ತಾ ಇದ್ದರೆ ಅಲ್ಲಿ ಹೆಮರಾಯ್ಡ್ಸ್ ಬರೋ ಚಾನ್ಸಸ್ ಇದೆ. ಮಲ್ಟಿಪಲ್ ಟೈಮ್ಸ್ ಅಂತ ಅಂದರೆ ನೀವು ಸರ್ಜನ್ ಆಗಿ ಜನಗಳಿಗೆ ಹೇಳೋದಂತಂದರೆ ಒಬ್ಬ ವ್ಯಕ್ತಿ ದಿನಕ್ಕೆ ಎಷ್ಟು ಸಾರಿ ಮೋಷನ್ಗೆ ಹೋದರೆ ನಾರ್ಮಲ್ ಅಂತ ಕನ್ಸಿಡರ್ ಮಾಡ್ಬೋದು ಸರ್? ಅದನ್ನು ನಾವು ಹಿಂಗೆ ಹೇಳ್ಬೋದು, ಟೈಮ್ಸ್ಗಿಂತ ಸರ್ ಕನ್ಸಿಸ್ಟೆನ್ಸಿ. ಒಬ್ಬರು ಅದೇ ಸ್ಟೂಲ್ಡ್ ಒಂದು ಕನ್ಸಿಸ್ಟೆನ್ಸಿ ಇದೆ ಸರ್. ನಾರ್ಮಲ್ ಕನ್ಸಿಸ್ಟೆನ್ಸಿಯಲ್ಲಿ 2 times or 3 times ತನಕ ಕೂಡ ಹೋಗ್ಬೋದು, ತೊಂದರೆ ಇಲ್ಲ. ಕನ್ಸಿಸ್ಟೆನ್ಸಿ ಚೇಂಜ್ ಆಗ್ತಾ ಇದೆ, ನೀರು ಥರ ಬರ್ತಾ ಇದೆ, ದಟ್ ಇಸ್ ಡಿಫ್ರೆಂಟ್. ಅದು ಡಯೇರಿಯಾ ಅಂತೀವಿ, ದಟ್ ಸಿಗ್ನಿಫೈ ಸಮಥಿಂಗ್ ಇಸ್. ನಾರ್ಮಲ್ ಸ್ಟೂಲ್ ಒಬ್ರೊಬ್ರಿಗೆ ಊಟ ಮಾಡಿದ ತಕ್ಷಣ ಪಾಸ್ ಮಾಡಬೇಕಂತ ಅನಿಸುತ್ತೆ. ಒಬ್ರೊಬ್ರಿಗೆ ಒಂದು ಮಾರ್ನಿಂಗ್ 9 o'clock 6 o'clock ಅಂದರೆ ಆ ಟೈಮಿಂಗ್ಸ್ ಇರುತ್ತೆ. ಸೊ ಅವ್ರಿಗೆ ಇದು ನಾರ್ಮಲು, ಅದು ಫಾಲೋ ಆಗ್ತಾ ಇದ್ರೆ ಸರಿ. ಯಾವಾಗಲೂ ಮೋಷನ್ ಪಾಸ್ ಆಗೋದಲ್ಲಿರಲಿ, ಊಟ ಮಾಡೋದಲ್ಲಿರಲಿ, ಅವರವರಿಗೆ ಏನು ನಾರ್ಮಲ್ಲು ಅದರಿಂದ ಚೇಂಜ್ ಆದರೆ ಖಂಡಿತ ತೋರಿಸ್ಕೋಬೇಕು ಸರ್. ಒಬ್ರೊಬ್ರು 1 time a day ಪಾಸ್ ಮಾಡ್ತಾರೆ, ಒಬ್ರೊಬ್ರು 2 ದಿನಕ್ಕೆ ಒಂದ್ಸತಿ ಪಾಸ್ ಮಾಡ್ತಾರೆ, ಅದು ಅವ್ರಿಗೆ ನಾರ್ಮಲ್ ಆಗಿರುತ್ತೆ. ಅವ್ರ ನಾರ್ಮಲ್ ಏನಿದೆಯೋ ಸರ್ ಅದರಿಂದ ಚೇಂಜ್ ಆದರೆ ಖಂಡಿತ ಬಂದು ಡಾಕ್ಟರ್ನ ನೋಡ್ಕೋಬೇಕು. ಡಾಕ್ಟ್ರೆ, ಫ್ರೂಟ್ಸ್ಗಳಲ್ಲಿ ಯಾವ್ದು ತೊಗೊಂಡ್ರೆ ಹೈ ಫ್ರೂಟ್ ಲಿಕ್ವಿಡ್ ಕಂಟೆಂಟ್ ಇರುತ್ತೆ ಸರ್, ವಾಟರ್ ಮೆಲನ್, ಆರೆಂಜ್ ಜ್ಯೂಸಸ್, ಆ ಥರ ಜಾಸ್ತಿ ನೀರು ಇರುತ್ತೆ ಸರ್, ವಾಟರ್ ಕಂಟೆಂಟ್ ಇರೋದು ತಗೊಂಡ್ರೆ ಒಳ್ಳೆ. ಆ್ಯಂಡ್ ಫ್ರೂಟ್ಸ್ ಆಸ್ ಸಚ್ ಎಲ್ಲಾನು ಕರ್ಬೂಜ ಬರುತ್ತೆ, ವಾಟರ್ ಕಂಟೆಂಟ್ ಇರುತ್ತೆ. ಸೊ ಓಕೆ, ದೆನ್
ಎಷ್ಟು ಅವರು ನಿದ್ರೆ ಮಾಡಿದರೆ ಅದು ಒಳ್ಳೆಯದು ಅಂತ ಹೇಳ್ತಾರೆ ಅದರಲ್ಲಿ? ಸರ್, ಸ್ಲೀಪ್ ಅನ್ನೋದು ಅಡಲ್ಟ್ಸ್ಗೆ ಅಟ್ಲೀಸ್ಟ್ 6 to 8 hours ಆಫ್ ಸ್ಲೀಪ್ ಇಸ್ ಮಸ್ಟ್. ಅಂದರೆ ಒಳ್ಳೆ ಸ್ಲೀಪ್, ರೆಮ್ ಸ್ಲೀಪ್ ಅಂತೀವಿ, ಡೀಪ್ ಸ್ಲೀಪ್ 6 to 8 hours ಆಫ್ ಸ್ಲೀಪ್ ಇಸ್ ಮಸ್ಟ್. ಸ್ಲೀಪ್ ಸರಿಗಿಲ್ದಲೇ ಇದ್ದರೆ ಕೂಡ ಡಿಹೈಡ್ರೇಷನ್, ವಾಟರ್ ಕಂಟೆಂಟ್ ಇನ್ ದಿ ಬಾಡಿ ಚೇಂಜ್ ಆಗುತ್ತೆ, ಡಿಪ್ರೆಷನ್ಸ್ ಬರುತ್ತೆ. ದಟ್ ಅಗೇನ್ ಇಟ್ ಕ್ಯಾನ್ ಎಫೆಕ್ಟ್ ಇನ್ ದಿ ಟಾಯ್ಲೆಟ್ ಹ್ಯಾಬಿಟ್ಸ್. ಸೊ ಸ್ಲೀಪ್ ಇಸ್ ವೆರಿ ಮಸ್ಟ್ ಸರ್. ಓಕೆ, ಈಗ ಅದರಲ್ಲಿ ಮೊದಲು ಹಿಂದಿನ ಕಾಲದಲ್ಲಿ ಏನಾಗಿತ್ತು ಅಂತ ಅಂದರೆ ಸರ್ಜರಿ ಮಾಡಿಬಿಟ್ರೆ ಪೇಷಂಟು ಆ ಸ್ಪಿಂಕ್ಟರ್ ಮಸಲ್ಸ್ನ ಕಟ್ ಮಾಡಿಬಿಡ್ತಾರೆ, ಮೋಷನ್ಗೆ ನೆಕ್ಸ್ಟು ಕಂಟ್ರೋಲ್ ಇಲ್ದಂಗೆ ಆಗ್ತಾ ಇರುತ್ತೆ, ಹಾಗೆ ಹೀಗೆ ಅಂತೇಳಿ ಕೆಲವೊಂದು ಮೂಢನಂಬಿಕೆಗಳಿತ್ತು. ಇತ್ತೀಚಿನ ನೀವು ಅಡ್ವಾನ್ಸ್ ಲೇಸರ್ ಸರ್ಜನ್ ಇರೋದ್ರಿಂದ ಅದ್ರ ಬಗ್ಗೆ ಸ್ವಲ್ಪ ಸವಿವರವಾಗಿ ನಮ್ಮ ವೀಕ್ಷಕರಿಗೆ ತಿಳಿಯೋ ರೀತಿಯಲ್ಲಿ ಹೇಳಿ ಅಂದರೆ. ಈಗ ಸರ್ ಟ್ರೀಟ್ಮೆಂಟ್ ಆಪ್ಷನ್ ತುಂಬ ಅಡ್ವಾನ್ಸ್ ಆಗಿದೆ. ಹೆಮರಾಯ್ಡ್ಸ್, ಪೈಲ್ಸ್ ಟ್ರೀಟ್ಮೆಂಟ್, ಫಿಶರ್ ಟ್ರೀಟ್ಮೆಂಟ್, ಫಿಸ್ಟುಲಾ ಟ್ರೀಟ್ಮೆಂಟಲ್ಲಿ ನೀವು ಹೇಳಿರಂಗೆ ಮುಂಚೆ ಎಲ್ಲ ಜಾಸ್ತಿ ಕಟ್ ಮಾಡಿ ತೆಗಿಯಂಗೆ ಅವಶ್ಯ ಇತ್ತು. ಅದರಲ್ಲಿ ಆ ಥರ ಇನ್ಕಾಂಟಿನೆನ್ಸ್ ಅಂದರೆ ಗೊತ್ತಾಗ್ದಲೇ ಮೋಷನ್ ಹೋಗೋದು, ಗ್ಯಾಸ್ ಪಾಸ್ ಮಾಡೋದನ್ನ ಇತ್ತು ಸರ್. ಬಟ್ ಈಗ ಅಡ್ವಾನ್ಸ್ ಟೆಕ್ನಿಕ್ಸ್ ಬಂದಿರೋದ್ರಿಂದ ಕರೆಕ್ಟ್ ಇಂಡಿಕೇಶನ್ ಇರೋ ಪೇಷಂಟ್ಸಿಗೆ ಆ ಅಡ್ವಾನ್ಸ್ ಸರ್ಜರೀಸ್ ಮಾಡಿ ಆ ಥರ ತೊಂದರೆ ಇಲ್ದಲೇ ಮಾಡ್ಬೋದು. ದೇರ್ ಆರ್ ಮಲ್ಟಿಪಲ್ ಕೇಸಸ್ ವೇರ್ ಆ ಥರ ಇನ್ಕಾಂಟಿನೆನ್ಸ್ ಇಲ್ದಲೇ ಡಿಫಿಕಲ್ಟ್ ಕೇಸಸ್ ಕೂಡ ಅಡ್ವಾನ್ಸ್ ಸರ್ಜರಿಯಲ್ಲಿ ಮಾಡಿದ್ವಿ ಸರ್. ಲೇಸರ್ ಮಾಡ್ಬೋದು, ಲೇಸರ್ ಮಾತ್ರ ಇಲ್ಲ, ಅಡ್ವಾನ್ಸು ಮಲ್ಟಿಪಲ್ ಸ್ಪಿಂಕ್ಟರ್ ರೀಕನ್ಸ್ಟ್ರಕ್ಷನ್ ಟೆಕ್ನಿಕ್ಸ್ ಕೂಡ ಬಂದಿದೆ ಸರ್. ಸೊ ಆ ಥರ ಸ್ಪಿಂಕ್ಟರ್ಸ್ ತೆಗೆದು ಎಂಟೈರ್ ಡಿಸೀಸ್ನ ನಾವು ತೆಗಿಬೇಕಂತ ಅವಶ್ಯ ಇದ್ದರೆ ಕೂಡ ತಿರ್ಗಾ ಅದನ್ನು ರೀಕನ್ಸ್ಟ್ರಕ್ಟ್ ಮಾಡಿ ಪೇಷಂಟ್ಸ್ಗೆ ಇನ್ಕಾಂಟಿನೆನ್ಸ್ ಇಲ್ದಲೇ ಒಂದು ಲೈಫ್ ಕೊಡ್ಬೋದು. ಸೊ ಆ ಥರ ಮಲ್ಟಿಪಲ್ ಟೆಕ್ನಿಕ್ಸ್ ಬಂದಿದೆ ಸರ್. ಅಪಾರ್ಟ್ ಫ್ರಮ್ ಲೇಸರ್, ಈಗ ಫಿಸ್ಟುಲಾ, ಮೇನ್ಲಿ ಫಿಸ್ಟುಲಾ ಸರ್ಜರೀಸ್ ಮಾಡುವಾಗ ನಾವು ಸ್ಪಿಂಕ್ಟರ್ಸ್ ಜಾಸ್ತಿ ಕಟ್ ಮಾಡ್ತೀವಿ. ಈಗ ಅದರಲ್ಲಿ ಲಿಫ್ಟ್ ಅಂತ ಪ್ರೊಸೀಜರ್ ಬಂದಿದೆ, ಲೇಸರ್ ಬಂದಿದೆ, ಎಂಡೋಸ್ಕೋಪಿಕ್ ಟೆಕ್ನಿಕ್ಸ್ ಬಂದಿದೆ ಸರ್, ಬಾಬ್ಸ್ ಅಂತ. ಸೊ ಅದೆಲ್ಲ ಬಂದು ಇವರಿಗೆ ಆ ಥರ ಇನ್ಕಾಂಟಿನೆನ್ಸ್ ಆಗದಲ್ಲೇ ಸ್ಪಿಂಕ್ಟರ್ ಪ್ರಿಸರ್ವ್ ಮಾಡಿ ಸರ್ಜರೀಸ್ ಮಾಡಿ. ಓಕೆ, ಕೆಲವರು ನೆಗ್ಲೆಕ್ಟ್ ಮಾಡ್ತಾರೆ. ವಾಟ್ ಆರ್ ದ ಕಾಂಪ್ಲಿಕೇಶನ್ಸ್ ಆಫ್ ನೆಗ್ಲೆಕ್ಟ್ ಆಫ್ ಈ ಥರ ಹೆಮರಾಯ್ಡ್ಸ್? ಅದೇ ಸರ್, ಗ್ರೇಡ್ 3, ಗ್ರೇಡ್ 4 ಹೆಮರಾಯ್ಡ್ಸ್ ಅಂತೀವಿ. ಫೈಲ್ಸ್ ಆಚೆಗಡೆ ಬಂದ ಮೇಲೆ ಅವ್ರು ಬಂದು ಖಂಡಿತ ತೋರಿಸ್ಕೋಬೇಕು. ಅದು ತೋರಿಸ್ಕೊಂಡಿಲ್ಲ ಅಂದರೆ ಅವರಿಗೆ ಬ್ಲೀಡಿಂಗ್ ಜಾಸ್ತಿ ಆಗೋಕ್ಕೆ ಚಾನ್ಸಸ್ ಇದೆ. ಅದರಿಂದ ಅನಿಮಿಯಾ, ವೀಕ್ನೆಸ್, ಜನರಲ್ ಬಾಡಿ ವೀಕ್ನೆಸ್ ಎಲ್ಲ ಆಗೋಕ್ಕೆ ಚಾನ್ಸಸ್ ಇದೆ. ಜಾಸ್ತಿ ಬ್ಲಡ್ ಲಾಸ್ ಮಾಡಿದ್ರೆ ಸರ್. ಇನ್ನೊಂದು ಬ್ಲಡ್ ಕ್ಲಾಟ್ಸ್ ಆಗುತ್ತೆ. ಸೊ ಒನ್ಸ್ ಫೈಲ್ಸ್ ಆಚೆ ಬಂದ ಮೇಲೆ ತಿರ್ಗಾ ಒಳಗಡೆ ಹೋಗೋಕ್ಕೆ ಆಗಲಿಲ್ಲದೇ ಇದ್ದರೆ ಬ್ಲಡ್ ಕ್ಲಾಟ್ ಆಗುತ್ತೆ. ಸೊ ಅಕ್ಯೂಟ್ ಸಿವಿಯರ್ ಪೇಯ್ನ್ ಬರುತ್ತೆ ಸರ್. ಸೊ ಆ ಥರ ಕ್ಲಾಟ್ಸ್ ಇದ್ದರೆ ಅದು ಎಮರ್ಜೆನ್ಸಿ ಆಗುತ್ತೆ. ಎಮರ್ಜೆನ್ಸಿಯಾಗಿ ನಾವು ಕ್ಲಾಟ್ಸ್ ತೆಗಿಬೇಕಾಗುತ್ತೆ ಪೇಷಂಟ್ಸ್ಗೆ. ಸೊ ಅದನ್ನು ಅವರು ಅವಾಯ್ಡ್ ಮಾಡಬೇಕು. ಫಸ್ಟ್ ಸ್ವೆಲ್ಲಿಂಗ್ ಥರ ಅನ್ಸೋವಾಗನೇ ಬಂದು ತೋರಿಸ್ಕೊಂಡು ಈ ಥರ ಕಾಂಪ್ಲಿಕೇಶನ್ಸ್ ಆಗದಲ್ಲೇ ಅವ್ರು ನೋಡ್ಕೊಳ್ಳೋದು ಒಳ್ಳೆಯದು. ಶಾಂತಾ ಹಾಸ್ಪಿಟಲ್ ಆಪರೇಷನ್ ಥಿಯೇಟರ್ ಬಗ್ಗೆ, ಆಪರೇಷನ್ ಥಿಯೇಟರ್ ಒಂದು ಇಲ್ಲಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ನಾವು ಅಡ್ವಾನ್ಸ್ ಟೆಕ್ನಿಕ್, ದ ಚಾನ್ಸಸ್ ದಟ್ ವಿ ಕ್ಯಾನ್ ಡೂ ಆಲ್ ಸರ್ಜರೀಸ್ ಹಿಯರ್. ಲ್ಯಾಪ್ರೋಸ್ಕೋಪಿಕ್ ಸರ್ಜರೀಸ್ ಮಾಡ್ಬೋದು, ಲೇಸರ್ ಮಾಡ್ಬೋದು. ಸೊ OT ಸೆಟಪ್ ಇಸ್ ಗುಡ್. ದೇ ಹ್ಯಾವ್ ಅ ಗುಡ್ OT ಟೀಮ್ ಆಲ್ಸೋ. ಪ್ರೀ ಆಪರೇಟಿವ್ ಆ್ಯಂಡ್ ಪೋಸ್ಟ್ ಆಪರೇಟಿವ್ ಕೇರು ಚೆನ್ನಾಗಿ ನೋಡ್ತಾ ಇದ್ದಾರೆ. ಸ್ಟಾಫ್ಸ್ ಆರ್ ವೆಲ್ ಟ್ರೈನ್ಡ್ ಹಿಯರ್. ಸೊ ಪೇಷಂಟ್ಸ್ ಕ್ಯಾನ್ ಕಮ್, believe this hospital and take good care from here. Thank you.